MLC ಗೋವಿಂದರಾಜ್ ಅವರು ದಯಮಾಡಿ ಇದನ್ನ ಮಾಧ್ಯಮದವರು ಸ್ನೇಹಿತರು ಗಮನಿಸಬೇಕು. ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು ಪತ್ರಿಕೆಯಲ್ಲಿ. ಕೇಂದ್ರದ ಅಟಾರ್ನಿ ಜನರಲ್ ಅವರು ಸಹಾರಾ ಪ್ರಕರಣದಲ್ಲಿ ಮೋದಿ ಅವರ ಪರ ವಾದಿಸುವಾಗ ಬಿಡಿ ಕಾಗದಗಳು ಹಾಗೂ ಡೈರಿಗಳನ್ನ ಪ್ರಕರಣದಲ್ಲಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಧಾನಿಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯವೇ ಅಂತೇಳಿ ಕೆ ಗೋವಿಂದರಾಜ್ ಅಂದ್ರೆ ಬಹಳ ಸ್ಪಷ್ಟವಾಗಿ ಡೈರಿ ಇದೆ, ಡೈರಿನಲ್ಲಿರುವಂತಹ ಮಾಹಿತಿಗಳು ಸರಿ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಇದರಿಂದ ಮೇಲ್ನೋಟಕ್ಕೆ ಸಾಬೀತಾಗುತ್ತೆ, ಸ್ಪಷ್ಟ ಆಗುತ್ತೆ. ಎರಡನೇದು, ನಾನು ಗೋವಿಂದರಾಜ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅವರೊಂದು ರೀತಿ CM ಅವರ ಪರವಾದಂಥ ಒಬ್ಬ ಟ್ರೆಜರರ್, ಇನ್ಯಾರ್ಯಾರಿದಾರೋ ಗೊತ್ತಿಲ್ಲ, ಅದರಲ್ಲಿ ಇವರು ಒಬ್ಬರು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾರೆ ಅವರು. ಈ ಡೈರಿನಲ್ಲಿ ಇವತ್ತಿನ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಈ ಉಕ್ಕಿನ ಮೇಲ್ಸೇತುವೆ, ಸ್ಟೀಲ್ ಫ್ಲೈಓವರ್, ಇದು ಮೊದಲಿನಿಂದಲೂ ವಿವಾದಗ್ರಸ್ತ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅಂದಾಜು ವೆಚ್ಚ 1350 ಕೋಟಿ ಇದ್ದದ್ದು 1791 ಕೋಟಿ ಆಗಿ ಈಗ 2200, 300, 400 ಕೋಟಿಗೆ ಹೋಗ್ತಾ ಇದೆ. ಮಧ್ಯವರ್ತಿಗಳಿಂದ ಈ ಕೆಲಸಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಶಿಷ್ಯ ಕೋಟಿ 150 ಕೋಟಿಗೆ ಮಾತನಾಡಿಕೊಂಡು ಕಮಿಷನ್ ಅನ್ನ 65 ಕೋಟಿ ಈಗಾಗಲೇ ತಲುಪಿದೆ. ಈ 65 ಕೋಟಿ ಸ್ಟೀಲ್ ಬ್ರಿಡ್ಜ್ ಪರವಾಗಿ ತಲುಪಿದೆ ಅನ್ನುವಂಥದ್ದು ಗೋವಿಂದರಾಜ್ ಡೈರಿನಲ್ಲಿ ನಮೂದನೆ ಆಗಿದೆ. ಡೈರಿ ಬಿಡುಗಡೆ ಆದ್ರೆ ಸತ್ಯ ಹೊರಬಂದ ಮೇಲೆ ನಾನು ಮುಖ್ಯಮಂತ್ರಿಗಳು ನೇರವಾಗಿ ಪ್ರಶ್ನೆ ಕೇಳ್ತೇನೆ. ಅದರಲ್ಲಿ ಸ್ಟೀಲ್ ಬ್ರಿಡ್ಜ್ಗೆ ನಿಮ್ಮವ್ರಿಗೇನೆ ಕೊಟ್ಟಿರುವಂತಹದ್ದು, ಅದನ್ನ ನೋಡೋಣ. ಈ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಸ್ಪಷ್ಟ ಆದ್ರೆ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀರಾ? ಇದು ನನ್ನ ನೇರ ಪ್ರಶ್ನೆ. ನನಗನ್ಸುತ್ತೆ ಇದನ್ನ ಚುನಾವಣೆ ಮುಗಿಯೋವರೆಗೂ ಈ ಡೈರಿ ವಿಷಯ ಚರ್ಚೆ ಆಗೋದಿದೆ. ಅದರ ಪರಿಣಾಮ ಯಾವ್ಯಾವ ಸಚಿವರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅವರ ಮೇಲೆ ತನಿಖೆ ಆಗೋದಿದೆ. ಸ್ಟೀಲ್ ಬ್ರಿಡ್ಜ್ 65 ಕೋಟಿ ಬಗ್ಗೆ ಈಗಾಗಲೇ ಗುತ್ತಿಗೆದಾರರು ಕೊಟ್ಟಿದ್ದೇವೆ ಅಂತ ಒಪ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕುಟುಂಬದವರಿಗೆ ಕೊಟ್ಟಿರೋದು 65 ಕೋಟಿ. ಅದು ಯಾವಾಗ ಏನು ಎಲ್ಲ ಮಾಹಿತಿಗಳು ಬೇಡ ಅಂದ್ರೂ ಈಚೆಗೆ ಬರೋದಿದೆ. ಅವಾಗ ಸಿದ್ದರಾಮಯ್ಯನ ಉರುಳಿಗೆ ಬರುತ್ತದೆಲ್ಲ. ನನಗನ್ಸುತ್ತೆ ಕಾಂಗ್ರೆಸ್ನವರು ರಾಜ್ಯದಲ್ಲಿ ತಲೆ ಎತ್ತು ಓಡಾಡಕ್ಕೆ ಆಗದೇ ಇರುವಂಥ ಉಸಿರು ಕಟ್ಟುವಂಥ ಪರಿಸ್ಥಿತಿ ಬರ್ಬೋದು.